ಅಂತ ದಿನೇಶ್ ಗುಂಡ್ರು ಕೂಡ ಮಾತಾಡ್ತಾ ಇದ್ದಾರೆ ಶ್ರೀಗಳ ಬಗ್ಗೆ ಸಂತಾಪ ಸೂಚಿಸಿದ್ದಾರೆ. ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮನುಷ್ಯತ್ವಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರತಕ್ಕಂಥ ಸ್ವಾಮೀಜಿ ಅಂತ ಹೇಳಿದ್ರೆ ನಮ್ಮ ಸಿದ್ಧಗಂಗಾ ಶ್ರೀಗಳು. ಅವರ ನಿಧನ ಇವತ್ತು ಆಗಿದೆ. ಆದರೆ ಅವರ ಒಂದು ಸಾಧನೆ, ಅವರ ಜೀವನ ಚರಿತ್ರೆ, ಅವರ ಒಂದು ಆತ್ಮ ಖಂಡಿತವಾಗಿಯೂ ಶಾಶ್ವತವಾಗಿ ಇರ್ತದೆ ಅಂತ ನನ್ನ ಪೂರ್ತಿ ನಂಬಿಕೆ. ಇವತ್ತು ಇಡೀ ನಮ್ಮ ರಾಜ್ಯದ ಜನಸಮೂಹ ತುಮಕೂರು ಕ್ಷೇತ್ರಕ್ಕೆ, ಸಿದ್ಧಗಂಗಾ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದಿದೆ ಇವತ್ತು ನಾಳೆ. ಯಾಕಂತ ಹೇಳಿದ್ರೆ ಶ್ರೀಗಳ ಬಗ್ಗೆ ಅಪಾರವಾದಂಥ ಗೌರವ ಎಲ್ರಿಗೂ. ನಡೆದಾಡುವ ದೇವರಂತ ನಾವೇನು ಕರಿತೀವಿ, 111 ವರ್ಷ ದೀರ್ಘ ಆಯುಷ್ಯು ಆ ಭಗವಂತ ಅವ್ರಿಗೆ ನೀಡಿದರು. ಕೊನೆಯವರೆಗೂ ಕೂಡ ಸ್ವಾಮೀಜಿಯವ್ರಿಗೆ ಭೇಟಿಯಾದಾಗ ಸುಮಾರು 6-7 ತಿಂಗಳಿಂದೆ ಅವರಿಗೆ ಎಲ್ಲ ರೀತಿಯ ಒಂದು ಯಾವುದನ್ನು ಕೂಡ ಕಳ್ಕೊಂಡಿರಲಿಲ್ಲ. ಅವರು 110 ವರ್ಷ 11 ವರ್ಷ ಆಗಿದ್ದರೂ ಕೂಡ ಚಿಂತನೆ, ಜ್ಞಾಪಕ ಶಕ್ತಿ ಎಲ್ಲವೂ ಕೂಡ ಉಳಿಸ್ಕೊಂಡಿದ್ರು. ಆದರೆ ಅವರ ಒಂದು ಅದ್ಭುತವಾದಂಥ ಒಬ್ಬ ಮನುಷ್ಯ. ಅದರಿಂದ ಅವರ ನಿಧನಕ್ಕೆ ನಾನು ಶೋಕ ವ್ಯಕ್ತಪಡಿಸ್ತೀನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಂತಾಪ ವ್ಯಕ್ತಪಡಿಸ್ತದೆ. ಇಡೀ ರಾಜ್ಯದ ಜನತೆ ಇವತ್ತು ಬಡವಾಗಿದ್ದಾರೆ ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ